ಅರಮನೆಯು ಅಥವಾ ಅಮರಲೋಕದರಸನ ಅಮರಾವತಿ ಶಿಲಾಪಾಲಕಿ ಎಷ್ಟೊಂದು ದೇದೀಪ್ಯಮಾನವಾಗಿ ಕಂಗೊಳಿಸುತ್ತಿವೆ ಇವುಗಳು. ಏನು ಅದೇನು ಲಾಭ? ಎಂತಹ ನೋಟ, ಅದೆಂತಹ ಮೈಮಾಟ, ಅದಾವ ಶಿಲ್ಪಿಯ ಕೈಚಾತುರ್ಯ, ಬಳ್ಳಿಯಂತೆ ಬಳುಕುವ ನಡುವೆ, ನಕ್ಷತ್ರದಂತೆ ಒಳೆವ ನಯನಗಳು, ಸಂಪಿಗೆ ಸೆಳಿನಂತಹ ನಾಸಿಕ, ಮಧುಚಂದ್ರನನ್ನೇ ಭೂಮಿಸುವ ಮಂದಹಾಸ, ಜಗದಲ್ಲಿರುವ ಸುರ ಸುಂದರಿಯರ ಸೌಂದರ್ಯವನ್ನೆಲ್ಲ ಹೀರಿ ಎರಕ ಉರಿದಂತಿದೆಯಲ್ಲ ಈ ನಿಮ್ಮಗಳ ಸೌಂದರ್ಯ. ಅಪ್ಪಾ, ಒಂದು ವೇಳೆ ಈ ಶಿಲ್ಪಕಲಾಕೃತಿಗಳಿಗೆ ಏನಾದರೂ ಜೀವವಿದ್ದರೆ ಎಂತಹ ಅದ್ಭುತ ಸೌಂದರ್ಯ ರಾಶಿಯಂತೆ ಕಂಡುಹಿಡಿಸುತ್ತಿದ್ದ. ಅಯ್ಯಾರೆ, ಭಾವಪರವಶನಾದೆ. ಈ ದುರ್ಯೋಧನನ ಚಿತ್ತವನ್ನೇ ಚಾಂಚಲ್ಯಗೊಳಿಸಿ ಅಂತರಾಳದ ಅಂಗವಣಿನೆ ಒತ್ತಿ
ನನ್ನತ್ತ ಬಾ ಕೌರವೇಶ್ವರ ಎಂದು ಕೈ ಬೀಸಿ ಕರೆದಂತೆ ಭಾಸವಾಗುತ್ತಿದೆಯಲ್ಲ. ಇವುಗಳೇನು ಇವುಗಳೇನು ಕೃಷ್ಣನ ಮನೆಯ ಶಿಲ್ಪಕಲಾಕೃತಿಗಳು ಅಥವಾ ದೇವೇಂದ್ರನ ಅರಮನೆಯಲ್ಲಿ ನಲಿದು ನರ್ತಿಸಿ ನಾಟ್ಯವಾಡುವ ರತ್ನೆಯೋ ಊರ್ವಶಿಯೋ ಮೇನಕೆಯೋ ತಿಲೋತ್ತಮೆಯೋ? ಈ ಶಿಲ್ಪಕಲಾಕೃತಿಗಳ ಭಾವಭಂಗಿಗಳ ಮಧುರ ಮಿಲನ. ಈ ಶಿಲ್ಪಕಲಾಕೃತಿಗಳು ಭಾವಭಂಗಿಗಳ ತೋರೆ ಹೋರೆ ನೋಟವ ಬೀರಿ ಈ ಕುರುಚಕ್ರೇಶ್ವರನ ಸುತ್ತ ಶರೀರವನ್ನೇ ಬಡಿದಪ್ಪಿಸುವಂತಹ ಈ ಮಾಯಾಂಗನ್ಯರ ಕಡೆಗಣ್ಣಿನ ಕುಡಿನೋಟಕ್ಕೆ